ಎರಡನೇ ಗ್ರಂಥ 9ನೇ ಅಧ್ಯಾಯ 2-4 ವಾಕ್ಯಗಳಲ್ಲಿ ಆರಂಭದ ವಾಕ್ಯಗಳನ್ನು ಕುರಿತು ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಎರಡನೇ ವಾಕ್ಯ ಭಾಗದಲ್ಲಿ ನೀವು ಗಮನಿಸುವುದಾದರೆ, ಅಧೋಲೋಕದ ಕೂಪವನ್ನ ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಅನೇಕ ಸತ್ಯವೇದದ ವಿದ್ವಾಂಸರು ತಿಳಿಸುತ್ತಾರೆ, ಈ ಅಧೋಲೋಕ ಅಥವಾ ಬಾಟಮ್ಲೆಸ್ ಪಿಟ್ ಭೂಮಿಯ ಮಧ್ಯಭಾಗದಲ್ಲಿ ಇದೆ ಎಂಬುದಾಗಿ ಅವರು ತಿಳಿಸುವಂತವರಾಗಿದ್ದಾರೆ. ಕಳೆದ ದಿನದ ಧ್ಯಾನದಲ್ಲೂ ಕೂಡ ಈ ಅಧೋಲೋಕದಲ್ಲಿ ಯಾರಿದ್ದಾರೆ, ಈ ಅಧೋಲೋಕದಲ್ಲಿ ಬಿದ್ದು ಹೋದ ದೇವದೂತರುಗಳು ಇದ್ದಾರೆ. ಯೂದ 1ನೇ ಯೂದ ಪತ್ರಿಕೆ 6-7 ವಾಕ್ಯಗಳಲ್ಲಿ ನಾವುಗಳದನ್ನು ಧ್ಯಾನಿಸಿದ್ದೇವೆ. ಆದಿಕಾಂಡದಲ್ಲೂ ಕೂಡ ಮನುಷ್ಯ ಪುತ್ರಿಯರನ್ನ ವಿವಾಹವಾದಂತ ದೂತರು ಅವರುಗಳ ಅವಿಧೇಯತೆ ನಿಮಿತ್ತವಾಗಿ ದೇವರ ವಾಕ್ಯ ತಿಳಿಸುತ್ತದೆ, ದೊರೆತನವನ್ನ ಕಾಪಾಡಿಕೊಳ್ಳಲಾರದೆ ಹೋದಂತವರನ್ನು ಕೂಡ ಈ ಅಧೋಲೋಕದಲ್ಲಿ ದೇವರು ನ್ಯಾಯ ತೀರ್ಪಿಗಾಗಿ ಇಟ್ಟಿದ್ದಾನೆ. ತದನಂತರ ವಾಕ್ಯಗಳನ್ನು ನಾವು ಗಮನಿಸುವಾಗ, ಈ ದುರಾತ್ಮಗಳು ಯೇಸುಸ್ವಾಮಿಯ ಬಳಿಗೆ ಬಂದಾಗ ಯೇಸುಸ್ವಾಮಿ ಅವುಗಳನ್ನ ಗದರಿಸಲು ಹೊರಡಿಸಲು ತೊಡಗುವಾಗ, ಈ ಅಧೋಲೋಕಕ್ಕೆ ನಮ್ಮನ್ನು ಕಳುಹಿಸಬೇಡ ಎಂಬುದಾಗಿ ಅವುಗಳು ಕರ್ತನ ಬಳಿ ವಿಜ್ಞಾಪಿಸುವುದನ್ನು ಕುರಿತು ಮಾರ್ಕ ಬರೆದ ಸುವಾರ್ತೆ, ಲೂಕ ಬರೆದ ಸುವಾರ್ತೆಗಳಲ್ಲಿ ನಾವುಗಳು ಧ್ಯಾನಿಸುತ್ತಾ ಬಂದಿದ್ದೇವೆ. ಯಾಕೆ ಆ ಒಂದು ಅಧೋಲೋಕಕ್ಕೆ ಹೋಗಲು ಈ ದುರಾತ್ಮಗಳು ಬಯಸುವುದಿಲ್ಲ ಎಂಬುದಾಗಿ ನೋಡುವಾಗ, ಈ ದುರಾತ್ಮಗಳಿಗಿಂತ ಬಹು ಕ್ರೂರವಾದಂಥ ಪಾಪಕೃತ್ಯಗಳನ್ನ ಎಸಗುವಂತ, ಕೊಲೆಗಳನ್ನ ಮಾಡುವಂತ, ಯಾವುದೇ ನಿರ್ಬಂಧಗಳಿಲ್ಲದೆ ದುಷ್ಟತ್ವದಲ್ಲಿ ತೊಡಗಿಸಿಕೊಳ್ಳತಕ್ಕಂಥ ದುರಾತ್ಮಗಳು ಈ ಅಧೋಲೋಕದಲ್ಲಿ ಇವೆ ಎಂಬ ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಈ ಅಧೋಲೋಕದ ಕೂಪವನ್ನು ತೆರೆಯಲು ಕೂಡ ಅದರ ಬೀಗದ ಕೈಯನ್ನು, ಕೀಲಿಯನ್ನು ಪ್ರಕಟಣೆಯ ಗ್ರಂಥ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೊಂದಿರುವುದನ್ನು ಕುರಿತು ನಾವು ಧ್ಯಾನಿಸಿದ್ದೇವೆ. ಈ ಒಂದು ಬೀಗದ ಕೈಯನ್ನು ಇಲ್ಲಿ ಆತನು ದೇವದೂತನಿಗೆ ಕೊಡುತ್ತಿಲ್ಲ. ಈ ಆಕಾಶದಿಂದ ಭೂಮಿಗೆ ಬಿದ್ದ ನಕ್ಷತ್ರ, ತಳ್ಳಲ್ಪಟ್ಟಂತ ನಕ್ಷತ್ರ, ಸೈತಾನನಿಗೆ ಹೋಲಿಸಲ್ಪಡುವಂತ ಈ ನಕ್ಷತ್ರಕ್ಕೆ ಆತನು ಕೊಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಬಹು ವಿವರವಾಗಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಈಗ ಈ ಒಂದು ಕೂಪ, ಈ ಒಂದು ಅಧೋಲೋಕ ತೆರೆಯಲ್ಪಟ್ಟಾಗ ನಡೆದಂತ ಘಟನೆಗಳನ್ನ ಒಂದರ ನಂತರ ಒಂದು ನಾವು ಅರ್ಥ ಮಾಡಿಕೊಳ್ಳುತ್ತಾ ಹೋಗೋಣ. ಮೊದಲನೇದಾಗಿ, ದೊಡ್ಡ ಕುಲುಮೆಯ ಹಾಗೆ ಹೊಗೆ ಎಬ್ಬಿಸಲ್ಪಟ್ಟಿತೆಂಬುದಾಗಿ ನಾವುಗಳು ಓದುತ್ತೇವೆ. ಒಂದು ಕಾರ್ಖಾನೆಯನ್ನ ನೀವು ನೆನಪು ಮಾಡಿಕೊಳ್ಳಿರಿ, ಅಥವಾ ಪ್ರಯಾಣದಲ್ಲಿ ವಾಹನಗಳನ್ನ ಓಡಿಸುವಾಗ ಉಳಿದ ಇತರ ವಾಹನಗಳು ಚೆಲ್ಲುವಂತ ಹೊಗೆಯನ್ನ ನೆನಪು ಮಾಡಿಕೊಳ್ಳ್ರಿ. ಆ ರೀತಿಯಾಗಿ ಬರುವಂತ ಹೊಗೆಯನ್ನ ಯಾರು ಇಷ್ಟಪಡುವುದಿಲ್ಲ. ಯಾಕೆಂದರೆ ಆ ಹೊಗೆ ಕಾರ್ಬನ್ ಮೊನಾಕ್ಸೈಡ್ ಇಂದ ಕೂಡಿರುವಂತದ್ದಾಗಿದೆ, ಚರ್ಮಗಳನ್ನ ಬಾಧಿಸುವಂತದ್ದಾಗಿದೆ. ನಾವು ಶ್ವಾಸಕ್ಕೆ ತೆಗೆದುಕೊಳ್ಳುವಾಗ ನಮ್ಮ ಆರೋಗ್ಯಕ್ಕೂ ಕೂಡ ಅದು ತೊಂದರೆಯನ್ನ ಉಂಟು ಮಾಡುವಂತದ್ದಾಗಿದೆ. ಈ ಒಂದು ಅಧೋಲೋಕದ ಕೂಪದ ಹೊಗೆ ಎಂಥ ಹೊಗೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ವಿವರಿಸುತ್ತದೆ, ಸೂರ್ಯನು ಆಕಾಶವು ಕತ್ತಲಾದವು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ನಮ್ಮ ಬುದ್ಧಿಶಕ್ತಿಗೂ ನಾವು ಗ್ರಹಿಸಿಕೊಳ್ಳುವುದಕ್ಕೂ ಮಿಂಚಿದ ಸಂಗತಿಯನ್ನ ಈ ವಾಕ್ಯ ಭಾಗದಲ್ಲಿ ನಾವು ಓದುವಂತವರಾಗಿದ್ದೇವೆ. ವಾಕ್ಯವನ್ನ ಇದ್ದಾಗೆ
ನಾವು ಅರ್ಥ ಮಾಡಿಕೊಳ್ಳುವುದು ಬಹು ಮುಖ್ಯ. ಆ ರೀತಿಯಾಗಿ ಸಾಧ್ಯವಾ ಎಂಬುದಾಗಿ ನೀವು ಕೇಳುವುದಾದರೆ, ದೇವರ ವಾಕ್ಯ ಹೇಳುತ್ತದೆ ಆ ರೀತಿಯಾಗಿ ಜರುಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದನ್ನ ನಾನು ನಂಬುತ್ತೇನೆ. ಅದನ್ನು ನಾವೆಲ್ಲರೂ ಕೂಡ ನಂಬೋಣ. ಪ್ರಿಯರೇ, ಅದರ ಪರಿಣಾಮ ಏನಾಗುತ್ತದೆ ಈ ಸಂಗತಿನ ಕುರಿತು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಕತ್ತಲೆಯ ಸಮಯ ಭೂಮಿಯ ಮೇಲೆ ಅಧಿಕವಾಗುವಂತದ್ದಾಗಿದೆ. ಯಾಕೆಂದರೆ ಸೂರ್ಯನು ಕತ್ತಲಾಗುವ ಕಾರಣ, ಆಕಾಶವು ಕತ್ತಲಾಗುವ ಕಾರಣ, ಈ ಭೂಮಿಯ ಮೇಲೆ ಬೆಳಕಿನ ಸಮಯ ಕಡಿಮೆಯಾಗಿರುತ್ತದೆ, ಕತ್ತಲೆಯ ಸಮಯ ಅಧಿಕವಾಗಿರುತ್ತದೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಅದರ ನಿಮಿತ್ತವಾಗಿ ಪ್ರಕೃತಿಯಲ್ಲಿ ಬದಲಾವಣೆಗಳು, ಪ್ರಕೃತಿಯ ವಿಕೋಪಗಳನ್ನ ಮಾನವನು ಎದುರಿಸುವಂತದ್ದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. ಪ್ರಿಯರೇ, ಮೊದಲನೇದಾಗಿ ಕುಲುಮೆಯಂತಿದ್ದ ಹೊಗೆ ಹೊರಬಂತು ಎಂಬುದಾಗಿ ನಾವುಗಳು ಅರ್ಥೈಸಿಕೊಳ್ಳುತ್ತೇವೆ. ಇದನ್ನ ನೀವು ಸಾಧಾರಣವಾಗಿ ಊಹಿಸಿಕೊಳ್ಳಬೇಡಿರಿ, ಗಂಭೀರವಾಗಿ ತೆಗೆದುಕೊಳ್ಳ್ರಿ. ಇದರ ಚಿತ್ರವನ್ನು ಕೂಡ ನೀವು ಊಹಿಸಿಕೊಳ್ಳುವುದಾದರೆ, ನಾವು ಕಣ್ಣೆತ್ತಿ ನೋಡುವಂತ ನೀಲಿ ಬಣ್ಣದಿಂದ ಕೂಡಿದಂತ ಆಕಾಶ, ನಿರ್ಮಲವಾದ ಆಕಾಶ, ಬಿಳಿ ಮೋಡಗಳಿಂದ ತುಂಬಿದಂತ ಆಕಾಶ ಮಾನವನು ಆ ದಿನಗಳಲ್ಲಿ ನೋಡಲು ಸಾಧ್ಯವಿಲ್ಲ. ಸಂಕಟ ಕಾಲ, ಮಹಾಸಂಕಟ ಕಾಲಗಳಲ್ಲಿ ಆಕಾಶ ಕತ್ತಲಾಗುವಂಥದ್ದು, ಸೂರ್ಯನು ಕತ್ತಲಾಗುವಂಥದ್ದನ್ನ ದೇವರ ವಾಕ್ಯ ಮಾತನಾಡುವಂಥದ್ದಾಗಿದೆ. ಆಕಾಶದಲ್ಲಿರ್ತಕ್ಕಂಥ ಉಲ್ಕೆಗಳು, ಆಕಾಶದ ಕಾಯಿಗಳು ಭೂಮಿಗೆ ಬೀಳುವುದನ್ನ ಕುರಿತು ಹಿಂದಿನ ನ್ಯಾಯ ತೀರ್ಪುಗಳಲ್ಲೂ ಕೂಡ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಎರಡನೇ ಭಾಗದಲ್ಲಿ ನಾವು ನೋಡುವಾಗ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ ಮಿಡತೆಗಳು ಎಂಥ ಮಿಡತೆಗಳು? ವಿಮೋಚನೆ ಕಾಂಡದಲ್ಲಿ ಕಂಡು ಬಂದಂತ ಮಿಡತೆಗಳ ಅಥವಾ ಈ ಮಿಡತೆಗಳು ಯಾವ ವಿಧವಾದ ಮಿಡತೆಗಳು? ವಿಮೋಚನೆ ಕಾಂಡ 10ನೇ ಅಧ್ಯಾಯ 14-15 ವಾಕ್ಯಗಳು ಓದಿಕೊಳ್ಳೋಣ. ಇದು ನಮಗೆ ಪ್ರಯೋಜನಕರವಾಗಿರುತ್ತದೆ. ಮಿಡತೆಗಳು ಐಗುಪ್ತ ದೇಶದಲ್ಲೆಲ್ಲ ಬಂದು ಐಗುಪ್ತ ದೇಶದ ಎಲ್ಲಾ ಕಡೆಯಲ್ಲಿಯೂ ಅಪರಿಮಿತವಾಗಿ ಇಳಿದವು. ಅಂಥ ಮಿಡತೆಯ ದಂಡು ಹಿಂದೆಂದೂ ಬಂದಿರಲಿಲ್ಲ, ಮುಂದೆಯೂ ಬರಲಿಕ್ಕಿಲ್ಲ. ಅವು ಭೂಮಿಯನ್ನೆಲ್ಲ ಮುಚ್ಚಿಕೊಂಡಿದ್ದರಿಂದ ನೆಲವು ಕಾಣದೇ ಹೋಯಿತು. ಆನೆಕಲ್ಲಿನ ಮಳೆಯಿಂದ ನಾಶವಾಗದೆ ಉಳಿದಿದ್ದ ಎಲ್ಲಾ ಪೈರುಗಳನ್ನು, ಮರಗಳಲ್ಲಿದ್ದ ಎಲ್ಲಾ ಕಾಯಿಗಳನ್ನು ತಿಂದು ಬಿಟ್ಟವು. ಐಗುಪ್ತ ದೇಶದಲ್ಲೆಲ್ಲ ಮರಗಳಲ್ಲಾಗಲಿ ಅಡವಿಯ ಗಿಡಗಳಲ್ಲಾಗಲಿ ಹಸುರಾದದ್ದು ಒಂದೂ ಉಳಿಯಲಿಲ್ಲ ಎಂಬುದೇ. ಪ್ರಿಯ ಸಹೋದರ ಸಹೋದರಿಯರೇ, ಈ ಮಿಡತೆ ಎಂಥ ಮಿಡತೆ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ವಿವರಿಸುತ್ತದೆ. ಇದು ಸ್ವಾಭಾವಿಕ ಮಿಡತೆಗಳಾಗಿದ್ದು, ಈ ಮಿಡತೆಗಳು ಮಾಡಿದಂತ ಕಾರ್ಯವನ್ನ ನಾವು ಗಮನಿಸುವಾಗ ಅದು ಹಸಿರಾದಂಥದನ್ನ, ಎಲೆಗಳನ್ನ, ಈ ರೀತಿಯಾಗಿ ಹಣ್ಣುಗಳನ್ನ, ಎಲ್ಲೆಲ್ಲಿ ಹಸಿರಿದೆಯೋ ಅಂಥವುಗಳನ್ನ ಹಾಳು ಮಾಡಿತು, ನಾಶ ಮಾಡಿತು, ಅವುಗಳನ್ನು ತಿಂದು ಬಿಟ್ಟಿತು, ಬರಡು ಭೂಮಿಯನ್ನಾಗಿ ಮಾಡಿತು ಎಂಬ ಸಂಗತಿಯನ್ನ ಕುರಿತು ವಿಮೋಚನೆ ಕಾಂಡ 10ನೇ ಅಧ್ಯಾಯದಲ್ಲಿ ನಾವುಗಳು ಧ್ಯಾನಿಸುವಂತವರಾಗಿದ್ದೇವೆ. ಆದರೆ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯದ ಮಿಡತೆಗಳು ಇದು ನಿಜವಾದ ಮಿಡತೆಗಳಲ್ಲ. ಈ ಮಿಡತೆಗಳೆಲ್ಲವೂ ಕೂಡ ದೆವ್ವಗಳಾಗಿವೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಯಾಕೆಂದರೆ ಅವುಗಳ ರೂಪವನ್ನ ಕುರಿತು ದೇವರ ವಾಕ್ಯ ಬಹು ಸ್ಪಷ್ಟವಾಗಿ 7ನೇ ವಾಕ್ಯದಲ್ಲಿ ವರ್ಣಿಸಲ್ಪಡುತ್ತದೆ. ಮಿಡತೆಗಳ ರೂಪ ಹೇಗೆ ಇತ್ತು? ಮಿಡತೆಗಳ ರೂಪ ಯುದ್ಧಕ್ಕೆ ಸನ್ನದ್ಧವಾದ ಕುದುರೆಗಳ ಹಾಗೆ ಇತ್ತು. ಪ್ರಿಯರೇ, ಈ ವಾಕ್ಯವನ್ನ ವಿವರಿಸುವಾಗ ದಯಮಾಡಿ ನೀವು ಒಂದು ಚಿತ್ರವನ್ನ ಬರೆಯಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಅದರ ಮೂಲಕವಾಗಿ ಇದರ ವಿವರಣೆಯನ್ನ ನೀವು ಸರಿಯಾದ ರೀತಿಯಲ್ಲಿ ಹೊಂದಿಕೊಳ್ಳಲು ಸಾಧ್ಯ. ಎರಡನೇದಾಗಿ ಇದರ ತಲೆಗಳನ್ನ ನೀವು ನೋಡುವಾಗ, ಮೊದಲನೇದಾಗಿ ಮಿಡತೆ ಹೇಗಿತ್ತು? ಕುದುರೆಯಾಗಿತ್ತು, ಯುದ್ಧ ಸನ್ನದ್ಧವಾದ ಕುದುರೆಯಾಗಿತ್ತು. ಎರಡನೇದಾಗಿ ಅದರ ತಲೆ ಹೇಗಿತ್ತು ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ಚಿನ್ನದ ಕಿರೀಟಗಳಂತೆ
ಏನೋ ಇತ್ತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸೊ ಕುದುರೆಯನ್ನ ನೀವು ಬರೆಯಿರಿ, ಕುದುರೆಯ ಮೇಲೆ ಕುದುರೆ ಇರುವ ತಲೆಯ ಜಾಗದಲ್ಲಿ ಚಿನ್ನದ ಮುಕುಟವನ್ನ ಇಟ್ಟ ಹಾಗೆ ನೀವು ಚಿತ್ರವನ್ನ ನೀವು ಬರೆಯಿರಿ. ಮೂರನೇದಾಗಿ ಅದರ ಮುಖ ಹೇಗಿತ್ತು. 7ನೇ ವಾಕ್ಯ 8ನೇ ವಾಕ್ಯವನ್ನ ಪ್ರಕಟಣೆ ಗ್ರಂಥ ನೀವು ಓದುವುದಾದರೆ ಮನುಷ್ಯರ ಮುಖಗಳ ಹಾಗೆ ಇತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಸೊ ಅದು ಕುದುರೆಯ ರೂಪದಿಂತಿತ್ತು, ಅದರ ತಲೆ ಚಿನ್ನದ ಕಿರೀಟದ ಹಾಗಿತ್ತು, ಅದರ ರೂಪ ಮನುಷ್ಯನ ಮುಖದಂತಿತ್ತು. ಆ ಮನುಷ್ಯನ ಮುಖ ಕೂದಲು ಹೇಗಿತ್ತು ಎಂಬುದಾಗಿ ನೋಡುವಾಗ ದೇವರ ವಾಕ್ಯ 8ನೇ ವಾಕ್ಯವನ್ನು ನೀವು ಗಮನಿಸುವುದಾದರೆ ಸ್ತ್ರೀಯರಂತೆ ಉದ್ದವಾದ ಕೂದಲನ್ನ ಈ ಮಿಡತೆ ಹೊಂದಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. 8ನೇ ವಾಕ್ಯ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 8ನೇ ವಾಕ್ಯವನ್ನು ನೀವು ಓದುವುದಾದರೆ ಈ ಮಿಡತೆಗೆ ಹಲ್ಲುಗಳು ಹೇಗಿತ್ತು ಎಂಬುದಾಗಿ ನೋಡುವಾಗ ಸಿಂಹಕ್ಕೆ ಇರುವಂತಹ ಹಲ್ಲುಗಳನ್ನ ಈ ಮಿಡತೆ ಹೊಂದಿತ್ತು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸುವಂತದಾಗಿದೆ. ಈ ಮಿಡತೆಯ ಕವಚಗಳನ್ನ ಕುರಿತು 8ನೇ ವಾಕ್ಯದಲ್ಲಿ ನಾವು 9ನೇ ವಾಕ್ಯದಲ್ಲಿ ನಾವು ನೋಡುವಾಗ ಆ ಕವಚಗಳು ತಾಮ್ರದ ಉಕ್ಕಿನ ಕವಚದ ಹಾಗೆ ಇತ್ತು ಎಂಬುದಾಗಿ ದೇವರ ವಾಕ್ಯ ವರ್ಣಿಸುವಂತದಾಗಿದೆ. ದೇವರ ವಾಕ್ಯ ಮತ್ತು ಕೂಡ 9 ಮತ್ತು 10 ವಾಕ್ಯಗಳಲ್ಲಿ ಸೇರಿಸುವಂತ ಸಂಗತಿ ಏನೆಂದರೆ ಈ ಮಿಡತೆಗಳಿಗೆ ರೆಕ್ಕೆಗಳಿತ್ತು ಎಂಬುದಾಗಿ. ಸೊ ಪ್ರಿಯರೇ, ಊಹಿಸಿಕೊಳ್ಳಿ, ಕುದುರೆ ಆಕಾರ ಆದರೆ ರೆಪ್ಪೆ ಇದೆ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದಾಗಿದೆ. ಯುದ್ಧಕ್ಕೆ ಹೊರಡುವ ರಥಾಶ್ವಗಳ ಶಬ್ದದ ಹಾಗೆ ಇತ್ತು ಎಂಬುದಾಗಿ ಪ್ರಕಟಣೆಯ ಗ್ರಂಥ 9ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಮಿಡತೆಯನ್ನು ಕುರಿತು ದೇವರ ವಾಕ್ಯ ವರ್ಣಿಸಲ್ಪಡುತ್ತದೆ. ಕೊನೆಯದಾಗಿ ಈ ಮಿಡತೆಯ ರೂಪ ಹೇಗಿತ್ತು. ಈ ಮಿಡತೆಗೆ ಬಾಲವಿತ್ತು ಮತ್ತು ಆ ಬಾಲದ ಕೊಂಡಿಗಳಲ್ಲಿ ಚೇಳಿಗಿರುವಂತೆ ಕೊಂಡಿಗಳು ಉಂಟು ಎಂಬುದಾಗಿ ದೇವರ ವಾಕ್ಯ ವರ್ಣಿಸುವಂತದಾಗಿದೆ. ಸುಪ್ರಿಯರೇ, ಸಾಧ್ಯವಾದಷ್ಟು ಇದನ್ನು ನೀವು ಚಿತ್ರದ ರೂಪದಲ್ಲಿ ನೀವು ಬರೆಯುವುದಾದರೆ, ಕಲರ್ ಮಾಡುವುದಾದರೆ ಅದನ್ನ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಸೊ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 2ರಿಂದ 4 ವಾಕ್ಯಗಳಲ್ಲಿ ಕೂಪದಿಂದ ಬಂದ ಮಿಡತೆಗಳನ್ನ ಕುರಿತು ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ವಿಮೋಚನಾ ಕಾಂಡ 10ನೇ ಅಧ್ಯಾಯದಲ್ಲಿ ಕಂಡು ಬಂದಂತ ಮಿಡತೆಗೂ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯದಲ್ಲಿ ಕಂಡು ಬರುವಂತ ಮಿಡತೆಗಳಿಗೂ ಭಿನ್ನತೆ ಇದೆ. ಅದು ಸ್ವಾಭಾವಿಕವಾದಂತ ಮಿಡತೆ. ಈ ಮಿಡತೆ ಬೇರೆ ಯಾವುದೂ ಅಲ್ಲ, ಈ ಮಿಡತೆ ದೆವ್ವವಾಗಿದೆ. ಅದೋ ಲೋಕದಲ್ಲಿ ಅವಿಧೇಯತೆಯ ಉಳ್ಳಂತ ದೇವದೂತರು, ಬಿದ್ದು ಹೋದಂತ ದೇವದೂತರುಗಳು, ಈ ದೇವದೂತರುಗಳಿಗೆ ದೇವರು ಮಹಾ ಸಂಕಟ ಕಾಲದಲ್ಲಿ ಮಾನವನ ಮೇಲೆ ಬರಮಾಡುವಂತ ನ್ಯಾಯ ತೀರ್ಪಿನಲ್ಲಿ ಇವುಗಳನ್ನ ಬಳಸಿಕೊಳ್ಳುವುದು ಅತ್ಯಾಚಾರವಾಗಿದೆ. ಆದರೂ ಕೂಡ ದೇವರು ತನ್ನ ಉದ್ದೇಶಕ್ಕನುಗುಣವಾಗಿ ಈ ದುರಾತ್ಮಗಳನ್ನ 9ನೇ ಅಧ್ಯಾಯದಲ್ಲಿ ಬಳಸಿಕೊಳ್ಳುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುವಂತದಾಗಿದೆ. ಪ್ರಿಯರೇ, ಈ ಮಿಡತೆಗಳಿಗೆ ಅನೇಕ ವಾಕ್ಯಗಳನ್ನ ನೀವು ಗಮನಿಸುವಾಗ ಯೋವೇಲನ ಗ್ರಂಥದಲ್ಲೂ ಕೂಡ ಈ ಮಿಡತೆಗಳನ್ನ ಕುರಿತು ಯೋವೇಲನು ಮಾತನಾಡುತ್ತಾ ಇದ್ದಾನೆ. ಸೊ ಈ ಮಿಡತೆಗಳು ಏನನ್ನು ಪ್ರಕಟಣೆ ಗ್ರಂಥದಲ್ಲಿ ಉಂಟು ಮಾಡುವಂತದಾಗಿದೆ. ವಾಕ್ಯವನ್ನು ಓದುವುದನ್ನು ಕೇಳಿಸಿಕೊಳ್ಳೋಣ. 10ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 10ರಿಂದ 12 ವಾಕ್ಯಗಳು ಓದುವುದನ್ನು ಕೇಳಿಸಿಕೊಳ್ಳೋಣ. ಚೇಳಿಗಿರಿಯುವಂತೆ ಅವುಗಳಿಗೆ ಬಾಲಗಳು, ಕೊಂಡಿಗಳು ಉಂಟು. ಮನುಷ್ಯರನ್ನು 5 ತಿಂಗಳುಗಳವರೆಗೂ ಪೀಡಿಸುವ ಸಾಮರ್ಥ್ಯವು ಅವುಗಳ ಬಾಲಗಳಲ್ಲಿಯೇ ಇರುವುದು. ಅಧೋಲೋಕದ ಅಧಿಕಾರಿಯಾದ ದೂತನು, ಅವುಗಳನ್ನಾಳುವ ಅರಸನು, ಅವನಿಗೆ ಇಬ್ರಿಯ ಭಾಷೆಯಲ್ಲಿ ಅಬದ್ದೋನನೆಂತಲೂ ಗ್ರೀಕ್ ಭಾಷೆಯಲ್ಲಿ ಅಪೊಲ್ಲುವೋನನೆಂತಲೂ ಹೆಸರುಂಟು. ಮೊದಲನೆಯ ವಿಪತ್ತು ಕಳೆದು ಹೋಯಿತು, ಇಗೋ ಇನ್ನೂ 2 ವಿಪತ್ತುಗಳು ಬರಬೇಕು ಎಂಬುದೇ. ಈ ಮಿಡತೆಗಳು ಅಧೋಲೋಕದಿಂದ ಹೊರಬಂದು ಏನು ಮಾಡುವಂತದಾಗಿದೆ. ದೇವರು ಈ ಮಿಡತೆಗಳಿಗೆ ಸಾಮರ್ಥ್ಯವನ್ನ ಕೊಡುವಂತವನಾಗಿದ್ದಾನೆ. ನಾನು ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಸೊಳ್ಳೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಸೊ ಸೊಳ್ಳೆಗಳಿಂದ ನಾವು ರಕ್ಷಣೆ ಹೊಂದುವ ಸಲುವಾಗಿ ನಾನಾ ವಿಧವಾದಂತ
ಮಸ್ಕಿಟೋ ರಿಪೆಲ್ಲರ್ಸ್ ನಾವು ಬಯಸ್ತೇವೆ. ಸೊ ನನ್ನ ಮನೆಯಲ್ಲಿ ನಾನು ಈ ಒಂದು ಮಸ್ಕಿಟೋ ರಾಕೆಟ್ ಅನ್ನ ಬಳಸುವಂತವನಾಗಿದ್ದೇನೆ. ಅಧಿಕವಾಗಿಲ್ಲ. ಸೊ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಸೊಳ್ಳೆ ಕಚ್ಚಿದರೆ ಡೆಂಗು ಬರುತ್ತೆ. ಈ ರೀತಿಯಾಗಿ ನಮ್ಮನ್ನ ನಾವು ಕಾಪಾಡಿಕೊಳ್ಳುವ ಸಲುವಾಗಿ ನಾವು ನಡೆದುಕೊಳ್ಳುವಂತವರಾಗಿದ್ದೇವೆ. ಆದರೆ ಪ್ರಕಟಣೆಯ ಗ್ರಂಥ ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದಲ್ಲಿ ಈ ಮಿಡತೆಗಳು ಎಂಥ ಮಿಡತೆಗಳು ಎಂಬುದಾಗಿ ನೋಡುವಾಗ ಪ್ರಕಟಣೆಯ ಗ್ರಂಥ 5ನೇ ಅಧ್ಯಾಯ 6ನೇ ವಾಕ್ಯ 9ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯಗಳನ್ನ ನಾವು ಗಮನಿಸುವುದಾದರೆ ಅದು ಮನುಷ್ಯನನ್ನ ಕಚ್ಚುವಂತದ್ದಾಗಿದೆ. ನಾನು ಆಗಲೇ ನಿಮಗೆ ತಿಳಿಸಿದ್ದೇನೆ, ಈ ಮಿಡತೆ ಯಾರಲ್ಲ, ಈ ಮಿಡತೆ ದುರಾತ್ಮಗಳು. ಇನ್ನೊಂದು ಮಾತಿನಲ್ಲಿ ಈ ಮಿಡತೆ ದೆವ್ವಗಳೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಈ ದಿನಗಳಲ್ಲಿ ದೆವ್ವಗಳು ಮನುಷ್ಯನ ಕಣ್ಣಿಗೆ ಅಷ್ಟಾಗಿ ಬೀಳುವುದಿಲ್ಲ. ನೀವುಗಳು ಅರ್ಥ ಮಾಡಿಕೊಳ್ಳಬಹುದು. ನಾನು ನಿಮಗೆ ಎದುರಿಸಲು ಹೇಳುತ್ತಿಲ್ಲ. ಯಾಕೆಂದರೆ ದುರಾತ್ಮಗಳು ಇದೆಯಾ, ದೆವ್ವಗಳು ಇದೆಯಾ? ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ದೆವ್ವಗಳಿವೆ, ದುರಾತ್ಮಗಳಿವೆ. ಕೆಲವು ವಾಕ್ಯಗಳನ್ನ ನಿಮ್ಮ ಗಮನಕ್ಕೆ ತಂದು ನನ್ನ ಧ್ಯಾನದಲ್ಲಿ ಮುಂದಕ್ಕೆ ಹೋಗಲು ಬಯಸುತ್ತೇನೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಎಫಿಷಿಯನ್ಸ್ ಚಾಪ್ಟರ್ 6 verse 12. Let us hear the reading. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಪ್ರಿಯರೇ, ಈ ಮಿಡತೆಗಳು ಅಂದರೆ ಈ ದೆವ್ವ ಹೇಗಿದೆ ಎಂಬುದಾಗಿ ನೋಡುವಾಗ ಇವುಗಳಿಗೆ ನಮ್ಮ ಹಾಗೆ ಆಕಾರವಿಲ್ಲ, ನಮ್ಮ ಹಾಗೆ ಮಾಂಸ ಇಲ್ಲ, ನಮ್ಮ ಹಾಗೆ ರಕ್ತ ಈ ದೆವ್ವಗಳಿಗೆ ಇಲ್ಲ. ಈ ಸಂಗತಿಯನ್ನು ದಯಮಾಡಿ ನೀವು ಅರ್ಥ ಮಾಡಿಕೊಳ್ಳಿರಿ. ನೀವು ಕೆಲವು ಸಮಯ ಕನಸುಗಳನ್ನ ಕಾಣಬಹುದು. ಆ ಕನಸಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮೊಂದಿಗೆ ಮಾತನಾಡುವುದನ್ನ ನೀವು ಕಂಡಿರಬಹುದು. ಮತ್ತು ಅದು ಒಂದು ಕೆಟ್ಟ ಕನಸಾಗಿರಬಹುದು. ನೀವು ಹೀಗೆ ಹೇಳಬಹುದು, ಈ ರೀತಿಯಾಗಿ ಕನಸಿನಲ್ಲಿ ನಾನು ಅವರನ್ನ ಕಂಡೆ ಎಂಬುದಾಗಿ. ಆದರೆ ಆ ಕನಸುಗಳು, ಆ ಕೆಟ್ಟ ಕನಸುಗಳು, ಅದರಲ್ಲಿ ಬಂದಂತ ವ್ಯಕ್ತಿಗಳು ದೆವ್ವಗಳಾಗಿವೆ, ದುರಾತ್ಮಗಳಾಗಿವೆ. ಅವುಗಳಿಗೆ ತಮ್ಮದೇ ಆದ ಶರೀರ ಇಲ್ಲದ ಕಾರಣ ನಾನಾ ರೂಪಗಳಲ್ಲಿ ಅವುಗಳು ಪ್ರತ್ಯಕ್ಷವಾಗುವಂತದ್ದಾಗಿದೆ. ಅದನ್ನೇ ಕುರಿತು ಪ್ರಕಟಣೆಯ ಗ್ರಂಥದಲ್ಲಿ ಅಧೋಲೋಕದ ಬಾಗಿಲನ್ನ ತೆಗೆದಾಗ ಈ ಮಿಡತೆಗಳು ಈ ರೀತಿಯಾಗಿ ಹೊರಬರುವುದನ್ನ ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಯಾಕೆ ದೇವರು ಈ ಮಿಡತೆಗಳನ್ನ ಬರಮಾಡುತ್ತಿದ್ದಾನೆ? ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. 5ನೇ ವಾಕ್ಯ, ಇವರನ್ನು ಕೊಲ್ಲದೆ 5 ತಿಂಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಪ್ರಿಯರೇ, ನೀವು ನಾನು ಸಾಮಾನ್ಯವಾಗಿ ಸತ್ಯವೇದದ ಅಧ್ಯಯನ ಮಾಡುವಾಗ ಪ್ರಶ್ನೆಗಳನ್ನ ಹಾಕಿಕೊಂಡು ವಾಕ್ಯವನ್ನ ಧ್ಯಾನಿಸುವುದಾದರೆ ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಸಹಾಯವಾಗುವಂತದ್ದಾಗಿದೆ. ಈ ಮಿಡತೆಗಳು ಯಾಕೆ ದೇವರು ಬರಮಾಡಿದನು ಎಂಬುದಾಗಿ ನೋಡುವಾಗ ಸಂಕಟ ಕಾಲದಲ್ಲಿ, ಮಹಾ ಸಂಕಟ ಕಾಲದಲ್ಲಿ ದೇವರನ್ನ ನಂಬದ ವ್ಯಕ್ತಿಗಳನ್ನ ಪೀಡಿಸುವುದಕ್ಕೋಸ್ಕರವಾಗಿ ದೇವರು ಈ ಮಿಡತೆಗಳನ್ನ ಬರಮಾಡುತ್ತಿದ್ದಾನೆ. ದೇವರ ವಾಕ್ಯವನ್ನ ನೀವು ಬಹು ಸೂಕ್ಷ್ಮವಾಗಿಯೂ ಬಹು ಸ್ಪಷ್ಟವಾಗಿಯೂ ನೀವು ಗಮನಿಸುವುದಾದರೆ ಪ್ರಕಟಣೆಯ ಗ್ರಂಥ 9ನೇ ಅಧ್ಯಾಯ 4ನೇ ವಾಕ್ಯ ಓದಲು ಕೇಳಿಕೊಳ್ಳುತ್ತೇನೆ. ರೆವಲ್ಯೂಷನ್ ಚಾಪ್ಟರ್ 9 verse 4. Let us hear the reading. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಪ್ರಿಯರೇ, ಹಿಂದಿನ ಅಧ್ಯಾಯಗಳಲ್ಲಿ ದೇವರು ಬಹು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಸಂಕಟ ಕಾಲದಲ್ಲಿ, ಮಹಾ ಸಂಕಟ ಕಾಲದಲ್ಲಿ ದೇವರು ತನ್ನ ಮಕ್ಕಳನ್ನ, ತನ್ನನ್ನು ನಂಬುವಂತ ಮಕ್ಕಳನ್ನ, ಆ ದಿನಗಳಲ್ಲೂ ಕೂಡ ಸುವಾರ್ತೆ ಸಾರಲ್ಪಡುವುದಿಲ್ಲ. ಆದರೆ ದೇವರನ್ನ ನಂಬುವಂತ ಮಕ್ಕಳು, ವಿಶೇಷವಾಗಿ ಸುವಾರ್ತೆ ಯಾವ ರೀತಿಯಾಗಿ ಸಾರಲ್ಪಡುತ್ತದೆ ಎಂಬುದಾಗಿ ನೋಡುವಾಗ ಸಭೆ ಎತ್ತಲ್ಪಟ್ಟಿರ್ತದೆ, ಸಭೆ ಪರಲೋಕದಲ್ಲಿರ್ತದೆ. ಆದರೆ ಯಹೂದ್ಯರೊಳಗಿಂದ 1,44,000 ಮಂದಿ, ಅಂದರೆ ಪ್ರತಿ ಗೋತ್ರದಿಂದ
12,000 ಜನರು ದೇವರ ಮಕ್ಕಳು, 1,44,000 ದೇವರ ಮಕ್ಕಳು ಆ ಒಂದು ಸಂಕಟ ಕಾಲದಲ್ಲಿಯೂ, ಮಹಾ ಸಂಕಟ ಕಾಲದಲ್ಲಿಯೂ ಸುವಾರ್ತೆಯನ್ನು ಸಾರುವಂತವರಾಗಿದ್ದಾರೆ. ಆ ಒಂದು ಸುವಾರ್ತೆಯನ್ನ ಕುರಿತು ನಾವು ನೋಡುವಾಗ ಅದು ದೇವರ ರಾಜ್ಯದ ಸುವಾರ್ತೆ ಎಂಬುದಾಗಿ ಕರೆಯಲ್ಪಡುತ್ತದೆ. ಆ ಸುವಾರ್ತೆಯಲ್ಲಿ ಅನೇಕರು ರಕ್ಷಣೆ ಹೊಂದುವಂತವರಾಗಿದ್ದಾರೆ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ದೇವರು ದೂತರುಗಳಿಗೆ, ಅಂದರೆ ಒಳ್ಳೆಯ ದೂತರುಗಳಿಗೆ ಆತನು ಕೊಟ್ಟಂತ ಆಜ್ಞೆ ಏನೆಂಬುದಾಗಿ ನೋಡುವಾಗ, ದೇವರನ್ನ ನಂಬಿದಂತ ಮಕ್ಕಳ ಮೇಲೆ, ಹಣೆಯ ಮೇಲೆ ಮುದ್ರೆಯನ್ನ ಹಾಕು, ಅವರನ್ನ ಮಿಡತೆಗಳು ಮುಟ್ಟಬಾರದು, ಅವರನ್ನ ಬಾಧಿಸಬಾರದು, ಅವರನ್ನ ಕಚ್ಚಬಾರದೆಂಬುದಾಗಿ ದೇವರು ಈ ದುರಾತ್ಮಗಳಿಗೆ ಅಪ್ಪಣೆಯನ್ನ ಕೊಡುವುದನ್ನ ಕುರಿತು, ದೆವ್ವಗಳಿಗೆ ಅಪ್ಪಣೆಯನ್ನ ಕೊಡುವುದನ್ನ ಕುರಿತು ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಒಂದು ಕ್ಷಣ ನನ್ನ ಧ್ಯಾನವನ್ನು ನಿಲ್ಲಿಸಲು ನಿಮ್ಮ ಚಿಂತನೆಗಳನ್ನ ಕೆದಕಲು ಬಯಸುತ್ತೇನೆ. ಪ್ರಿಯರೇ, ಒಂದು ಸೊಳ್ಳೆ ಕಚ್ಚಿದರೆ ನಾವು ಅದನ್ನ ಇಷ್ಟಪಡೋದಿಲ್ಲ. ಅದರಿಂದ ಕಾಪಾಡಿಕೊಳ್ಳಲು ನಾವು ಪ್ರಯತ್ನ ಪಡುತ್ತೇವೆ. ಹಾಗಾದರೆ ಈ ದೆವ್ವ ಮಿಡತೆಯ ರೂಪದಲ್ಲಿ ಸಂಕಟ ಕಾಲದಲ್ಲಿ, ಮಹಾಸಂಕಟದ ಕಾಲದಲ್ಲಿ ಕಚ್ಚುವಾಗ ದೇವರ ವಾಕ್ಯ ಹೇಳುತ್ತದೆ, ಅದು ಕಚ್ಚಿದಾಗ ಚೇಳು ಕೊಟಕಿದ ಹಾಗೆ ಅಥವಾ ಚೇಳು ಬಡಿದ ಹಾಗೆ, ಕಚ್ಚಿದ ಹಾಗೆ ನೋವು ಉಂಟಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಅದರ ನೋವನ್ನ ನೀವು ದಯಮಾಡಿ ಊಹಿಸಿಕೊಳ್ಳಿರಿ. ಎಷ್ಟೊಂದು ನೋವನ್ನ ದೇವರನ್ನ ನಂಬದಂತ ಮಾನವನು ಆ ದಿನಗಳಲ್ಲಿ ಆತನು ಎದುರಿಸುತ್ತಾನೆ. ಇದು ಒಂದು ದೇವರ ನ್ಯಾಯ ತೀರ್ಪು. ಈ ನ್ಯಾಯ ತೀರ್ಪನ್ನ ಆತನು ಎದುರಿಸುತ್ತಾನೆ ಎಂಬ ಸಂಗತಿಯನ್ನ ನಿಮ್ಮೆಲ್ಲರ ನೆನಪಿಗೆ ತಂದುಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಷ್ಟೊಂದು ಘೋರವಾದಂತ ನ್ಯಾಯ ತೀರ್ಪನ್ನ 5ನೆಯ ದೇವದೂತನು ತುತ್ತೂರಿಯನ್ನ ಊದಿದಾಗ ಈ ಒಂದು ನ್ಯಾಯ ತೀರ್ಪು ಜರುಗುವುದನ್ನ ಕುರಿತು ದೇವರ ವಾಕ್ಯ ತಿಳಿಸುವಂತದಾಗಿದೆ. ಸೊ ಪ್ರಿಯ ಸಹೋದರ ಸಹೋದರಿಯರೇ, ಈ ವಿಪತ್ತಿನಿಂದ ನಾವುಗಳು ತಪ್ಪಿಸಿಕೊಳ್ಳಬೇಕಾ? ಸಂಕಟ ಕಾಲ, ಮಹಾಸಂಕಟ ಕಾಲದಿಂದ ನಾವು ತಪ್ಪಿಸಿಕೊಳ್ಳಬೇಕಾ? ನಮ್ಮ ಹಣೆಯಲ್ಲಾಗಲಿ, ನಮ್ಮ ಹಸ್ತಗಳಲ್ಲಾಗಲಿ ನಾನು ಸೈತಾನನಿಗೆ ಸೇರಿದ್ದೇನೆ, ಮನುಷ್ಯನ ಸಂಖ್ಯೆಯನ್ನ ಸೂಚಿಸುವಂತ 666 ಮುದ್ರೆಯನ್ನ ಹಾಕಿಕೊಳ್ಳುವುದರಿಂದ ನಾನು ತಪ್ಪಿಸಿಕೊಳ್ಳಬೇಕಾ? ಹಾಗಾದರೆ ಈ ವಾಕ್ಯಗಳನ್ನ ನಂಬಿರಿ, ಯೇಸುಸ್ವಾಮಿಯ ವಾಕ್ಯಗಳನ್ನ ನಂಬಿರಿ, ಯೇಸುಸ್ವಾಮಿಯ ಕೊಡುವ ರಕ್ಷಣೆಯನ್ನ ನಂಬಿರಿ. ಆತನು ಶಿಲುಬೆಯಲ್ಲಿ ಮಾಡಿದಂತ ತ್ಯಾಗ, ಬಲಿದಾನವನ್ನ ನಂಬಿರಿ ಮತ್ತು ಕರ್ತನಿಗೆ ತಿಳಿಸಿರಿ, ಕರ್ತನೆ, ಇಗೋ ದಾಸನು ಇದ್ದೇನೆ, ಇಗೋ ದಾಸಿ ಇದ್ದೇನೆ, ನಿನಗೋಸ್ಕರವಾಗಿ ಕಾದಿದ್ದೇನೆ. ಕರ್ತನೆ, ನನ್ನನ್ನು ಈ ಸಂಕಟ ಕಾಲದಿಂದ, ಈ ಮಹಾಸಂಕಟ ಕಾಲದಿಂದ ರಕ್ಷಿಸು, ಕಾಪಾಡು ಎಂಬುದಾಗಿ ನಮ್ಮ ಜೀವಿತವನ್ನ ಆತನಿಗೆ ಒಪ್ಪಿಸಿಕೊಟ್ಟು, ಪರಿಶುದ್ಧವಾದ ಜೀವಿತ, ಪ್ರತ್ಯೇಕಿಸಲ್ಪಟ್ಟ ಜೀವಿತ, ಕರ್ತನು ಮೆಚ್ಚುವಂತ ಜೀವಿತ, ಮತ್ತಾಯ 5:48 ದೋಷರಹಿತ ಜೀವಿತ, ಕರ್ತನು ಇಷ್ಟಪಡುವಂತ ಜೀವಿತವನ್ನ ಜೀವಿಸುವಂತೆ ದೇವರ ಆತ್ಮನು ತಾನೇ ನನಗೆ, ನಿಮಗೆ, ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ಮತ್ತೊಂದು ಆತ್ಮೀಯ ಪಾಠವನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. 10ನೇ ವಾಕ್ಯವನ್ನು ನೀವು ಗಮನಿಸುವಾಗ, 5 ತಿಂಗಳುಗಳವರೆಗೂ ಪೀಡಿಸುವ ಸಾಮರ್ಥ್ಯವಿತ್ತು ಎಂಬುದಾಗಿ ಈ ದೆವ್ವಗಳಿಗೆ ದೇವರು ಕೊಡುವುದನ್ನು ಕುರಿತು ದೇವರ ವಾಕ್ಯ ಮಾತನಾಡುತ್ತದೆ. ಅದರ ಅರ್ಥವೇನು? ಅದರ ಅರ್ಥ, ದೇವರು ಆ ಮಹಾಸಂಕಟ ಕಾಲದಲ್ಲೂ ಕೂಡ ತನ್ನ ಈ ಲೋಕದಲ್ಲಿ ದೆವ್ವಗಳು, ದುರಾತ್ಮಗಳ ಮೂಲಕ ಹಿಂಸೆಯನ್ನ, ನ್ಯಾಯ ತೀರ್ಪನ್ನ ದೇವರು ತಂದರೂ ಕೂಡ ಆ ಒಂದು ನ್ಯಾಯ ತೀರ್ಪನ್ನ ದೇವರು ತನ್ನ ಹತೋಟಿಯಲ್ಲಿ ಇಟ್ಟಿದ್ದಾನೆ. ದೆವ್ವದ ಹತೋಟಿಯಲ್ಲಿ ದೇವರು ಅವುಗಳನ್ನ ಇಟ್ಟಿಲ್ಲ, ಆತನು ತನ್ನ ಹತೋಟಿಯಲ್ಲಿ ಇಟ್ಟಿದ್ದಾನೆ. ಅದರ ಅರ್ಥ, ಆ ಸಮಯದಲ್ಲೂ ಕೂಡ ಪರಲೋಕದ ದೇವರ ಕಡೆಗೆ ಅವರು ತಿರುಗಿಕೊಳ್ಳಬೇಕು ಮತ್ತು ಆತನನ್ನು ನಂಬಬೇಕು, ರಕ್ಷಣೆಯನ್ನ ಹೊಂದಿಕೊಳ್ಳಬೇಕೆಂಬುದೇ ದೇವರ ಉದ್ದೇಶವಾಗಿದೆ ಎಂಬುದಾಗಿ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 12ನೇ ವಾಕ್ಯದ ಧ್ಯಾನದವರೆಗೂ ನಾವು ಧ್ಯಾನಿಸುವಂತವರಾಗಿದ್ದೇವೆ. ಪ್ರಿಯರೇ, ಈ ನ್ಯಾಯ ತೀರ್ಪುಗಳು ಮುಂದಿನ ದಿನಗಳಲ್ಲಿ ಜರುಗುವಂತ ಕಾರಣ ನೀವು ನಾನು ಈ ವಾಕ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡೋಣ, ನಾವು ನಂಬೋಣ, ಇತರರಿಗೂ ಕೂಡ
ಬಹು ಭಯಭಕ್ತಿಯಿಂದ ಈ ಸಂಗತಿಗಳನ್ನ ತಿಳಿಸೋಣ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ ನಮ್ಮ ಧ್ಯಾನದಲ್ಲಿ ನಾವು ಮುಂದಕ್ಕೆ ಹೋಗೋಣ. 13ನೇ ವಾಕ್ಯದಿಂದ 15 ವಾಕ್ಯಗಳನ್ನ ಓದಿಕೊಳ್ಳೋಣ. 6ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ದೇವರ ಸಮ್ಮುಖದಲ್ಲಿರುವ ಚಿನ್ನದ ವೇದಿಯ ಕೊಂಬುಗಳಿಂದ ಹೊರಟ ಒಂದೇ ಧ್ವನಿಯನ್ನು ಕೇಳಿದೆನು. ಅದು ತುತ್ತೂರಿಯನ್ನು ಹಿಡಿದಿದ್ದ 6ನೆಯ ದೇವದೂತನಿಗೆ, ಯುಫ್ರೆಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚಿ ಬಿಡು ಎಂದು ಹೇಳಿತು. ಆಗ ಮನುಷ್ಯರೊಳಗೆ 1/3 ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ ಅದೇ ತಿಂಗಳು ದಿನ ತಾಸಿಗೆ ಸಿದ್ಧವಾಗಿದ್ದ ಆ 4 ಮಂದಿ ದೇವದೂತರನ್ನು ಬಿಚ್ಚಿ ಬಿಟ್ಟರು ಎಂಬುದೇ. ಪ್ರಿಯರೇ, ಈ ವಾಕ್ಯವನ್ನು ನೀವು ಗಮನಿಸುವುದಾದರೆ ಯೂಫ್ರೆಟಿಸ್ ನದಿಯನ್ನು ಕುರಿತು ದೇವರು ತಿಳಿಸುತ್ತಿದ್ದಾನೆ. ಈ ಯೂಫ್ರೆಟಿಸ್ ನದಿಯನ್ನು ಕುರಿತು ನೀವೆಲ್ಲರೂ ಕೂಡ ಬಲ್ಲವರಾಗಿದ್ದೀರಿ. ಪ್ರಕಟಣೆಯ ಗ್ರಂಥವನ್ನು ನಾವು ಬಹು ಸೂಕ್ಷ್ಮವಾಗಿ ಮತ್ತು ಶ್ರದ್ಧೆಯಿಂದ ನಾವು ಧ್ಯಾನಿಸುವುದಾದರೆ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಸುಮಾರು 200 ಮಿಲಿಯನ್ ದುರಾತ್ಮಗಳನ್ನ, ಸೈನಿಕರನ್ನ ನ್ಯಾಯ ತೀರಿಸಲು ದೇವರು ಬರಮಾಡುವುದನ್ನು ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. 200 ಮಿಲಿಯನ್ ಎಂಬ ಒಂದು ಸಂಖ್ಯೆಯನ್ನ ನಾವು ಅರ್ಥ ಮಾಡಿಕೊಳ್ಳುವ ಭಾಷೆಯಲ್ಲಿ ಓದುವುದಾದರೆ 20 ಕೋಟಿ 20 ಕೋಟಿ ಜನರನ್ನ ಯಾವ ಒಂದು ಮಾರ್ಗದಲ್ಲಿ ನಡೆಸಲು ಸಾಧ್ಯ? ನಿಮ್ಮ ನೆನಪುಗಳನ್ನ ನಾನು ಕೆದಕಲು ಬಯಸುತ್ತೇನೆ. ಇತ್ತೀಚಿನ ಹಬ್ಬಗಳ ಸಮಯದಲ್ಲಿ ಅನೇಕ ಕಡೆಗಳಲ್ಲಿ ರಸ್ತೆಗಳು ತಡೆಯಾಗಿದೆ. ಏಕಮುಖ ರಸ್ತೆಯನ್ನ ಮಾಡಿದರು. ಊಹಿಸಿಕೊಳ್ಳಿ, ಸುಮಾರು 1,000 ಅಥವಾ 2,000, 3,000 ಜನರು ನಡೆಯುವುದಾದರೆ ಎಷ್ಟೊಂದು ತೊಂದರೆಗಳು, ಕಷ್ಟಗಳು. ರಸ್ತೆಯನ್ನ ನೆನಪು ಮಾಡಿಕೊಡ್ರಿ. ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಅಥವಾ ಹಲವಾರು ಪ್ರದೇಶಗಳಲ್ಲಿರ್ತಕ್ಕಂಥ ಟ್ರಾಫಿಕ್ ಅನ್ನ ಕುರಿತು ನೆನಪು ಮಾಡಿಕೊಡ್ರಿ. ಈಗ ಈ ಎರಡು ಹಿನ್ನೆಲೆಯಲ್ಲಿ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 20 ಕೋಟಿ ಜನರನ್ನ ದೇವರು ಎಲ್ಲಿ ಬರಮಾಡುತ್ತಿದ್ದಾನೆ, ಎಲ್ಲಿ ಬರಮಾಡುತ್ತಿದ್ದಾನೆ, ಅವರು ಪ್ರಯಾಣ ಮಾಡುವಂತ ರಸ್ತೆ ಎಲ್ಲಿದೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. 13ನೇ ವಾಕ್ಯದಿಂದ 15ನೇ ವಾಕ್ಯದಲ್ಲಿ ಯೂಫ್ರೆಟಿಸ್ ನದಿಯನ್ನು ಕುರಿತು ದೇವರು ತಿಳಿಸುವಂತವನಾಗಿದ್ದಾನೆ. ಮಾತ್ರವಲ್ಲ ಪ್ರಿಯರೇ, 13ನೇ ವಾಕ್ಯದಲ್ಲಿ ದೇವರ ಸಮ್ಮುಖದಲ್ಲಿರುವ ಚಿನ್ನದ ವೇದಿಯ ಕೊಂಬುಗಳಿಂದ ಹೊರಟ ಒಂದು ಧ್ವನಿಯನ್ನ ಕೇಳಿದೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಈ ಒಂದು ಚಿನ್ನದ ವೇದಿಯನ್ನ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವುಗಳು ಗಮನಿಸುವಾಗ, 2ನೇ ಭಾಗದಲ್ಲಿ 6ನೇ ಅಧ್ಯಾಯ 9ನೇ ವಾಕ್ಯ, ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅಂದರೆ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಈ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗೆ ಅವರು ಏನು ಮಾಡಿದರು? ಅವರು ದೇವರಿಗೆ ಪ್ರಾರ್ಥನೆ ಮಾಡಿದರು, ದೇವರಿಗೆ ವಿಜ್ಞಾಪನೆ ಮಾಡಿದರು. ದೇವರೇ, ನಮ್ಮನ್ನು ಕೊಂದಂತವರ ವಿಷಯದಲ್ಲಿ ಇನ್ನೂ ಎಷ್ಟು ಕಾಲ ನ್ಯಾಯ ತೀರಿಸದೆ ಸುಮ್ಮನಿರುವೆ ಎಂಬುದಾಗಿ ಅವರಲ್ಲಿ ಮಾಡಿದ ಪ್ರಾರ್ಥನೆಯನ್ನ ದೇವರು ಉತ್ತರಿಸುತ್ತಿದ್ದಾನೆ. ಎಲ್ಲಿ ಉತ್ತರಿಸುತ್ತಿದ್ದಾನೆ? ಪ್ರಕಟಣೆಯ ಗ್ರಂಥ 9ನೇ ಅಧ್ಯಾಯದಲ್ಲಿ ದೇವರು ಉತ್ತರಿಸುವುದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುವಂತದ್ದಾಗಿದೆ. ಸೊ ಇಲ್ಲಿ ನಿಮ್ಮ ಚಿಂತನೆಗಳನ್ನ ಕೆದಕಲು ಬಯಸುತ್ತೇನೆ. ನಮಗೊಬ್ಬ ದೇವರಿದ್ದಾನೆ, ಆತನು ನಮ್ಮ ಪ್ರಾರ್ಥನೆಯನ್ನ ಕೇಳುವಂತ ದೇವರು. ಪ್ರಿಯರೇ, ಈ ಒಂದು ಸತ್ಯವೇದದ ಧ್ಯಾನದಲ್ಲಿ ನೀವು ನಾನು ಈ ಒಂದು ಪಾಠವನ್ನ ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳೋಣ. ನಮಗೊಬ್ಬ ದೇವರಿದ್ದಾನೆ, ನಾವು ಮಾಡುವಂತ ಪ್ರಾರ್ಥನೆಯನ್ನ ಆತನು ಕೇಳುವಂತ ದೇವರಾಗಿದ್ದಾನೆ. ತಂದೆ ತಾಯಿಗಳು ಮಾಡುವಂತ ಪ್ರಾರ್ಥನೆ, ಮಕ್ಕಳು ಮಾಡುವಂತ ಪ್ರಾರ್ಥನೆ, ಕುಟುಂಬವಾಗಿ ಮಾಡುವಂತ ಪ್ರಾರ್ಥನೆ, ಸಭೆಯಾಗಿ ಮಾಡುವಂತ ಪ್ರಾರ್ಥನೆ, ಸ್ಥಾನಿಕ ಸಂಘಗಳು ಮಾಡುವಂತ ಪ್ರಾರ್ಥನೆ, ಸಾರ್ವತ್ರಿಕ ಸಂಘಗಳು ಮಾಡುವಂತ ಪ್ರಾರ್ಥನೆಯನ್ನ ದೇವರು ಕೇಳುವಂತವನಾಗಿದ್ದಾನೆ. ಆ ಪ್ರಾರ್ಥನೆಗೆ ಆತನು ಸದುತ್ತರವನ್ನ ದಯಪಾಲಿಸುತ್ತಾನೆ ಎಂಬ ಸಂಗತಿಯನ್ನ ನಿಮ್ಮ ಹೃದಯದ ಮೇಲೆ ತರಲು ಬಯಸುತ್ತೇನೆ. ನಮ್ಮ ಪ್ರಾರ್ಥನೆ ಎಂದಿಗೂ ಕೂಡ ಕೇಳಲಾರದೆ ಹೋಗುವುದಿಲ್ಲ. ಅಬ್ರಹಾಮ್, ಇಸಾಕ್, ಯಾಕೋಬರ ದೇವರು,
ಪ್ರಾರ್ಥನೆಯನ್ನ ಆಲಿಸುವಂತ ದೇವರು, ಪ್ರಾರ್ಥನೆಗೆ ಸದುತ್ತರವನ್ನ ದಯಪಾಲಿಸುವಂತ ದೇವರಾಗಿದ್ದಾನೆ. ಸೊ ಪ್ರಿಯರೇ, ಈ ವಾಕ್ಯವನ್ನ ನೀವು ಗಮನಿಸಿರಿ. 14ನೇ ವಾಕ್ಯ, ಯೂಫ್ರೆಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿರುವ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚಿ ಬಿಡು ಎಂದು ಹೇಳಿತು. ಈ ಯೂಫ್ರೆಟಿಸ್ ಮಹಾನದಿಯಲ್ಲಿದೆ. ಆದಿಕಾಂಡ 2ನೇ ಅಧ್ಯಾಯ 14ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. Genesis chapter 2 verse 14. Let us hear the reading. ಮೂರನೆಯ ನದಿಯ ಹೆಸರು ಹಿದ್ದೆಕೆಲ್. ಅದು ಅಶ್ಶೂರ ದೇಶದ ಮುಂದೆ ಹರಿಯುವುದು. 4ನೆಯದು ಯೂಫ್ರೆಟಿಸ್ ನದಿ. ಸೊ ಗುರುತಿಸಿರಿ, ಆದಿಕಾಂಡ 2 14-15ನೇ ವಾಕ್ಯದಲ್ಲಿ ಯೂಫ್ರೆಟಿಸ್ ನದಿಯನ್ನು ಕುರಿತು ದೇವರು ಮಾತನಾಡುತ್ತಿದ್ದಾನೆ. ಪ್ರಕಟಣೆಯ ಗ್ರಂಥ 9ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವರು ಯೂಫ್ರೆಟಿಸ್ ನದಿಯನ್ನ ಕುರಿತು ಮಾತನಾಡುತ್ತಾ ಇದ್ದಾನೆ. ಪ್ರಿಯರೇ, ಈ ನದಿಯ ಒಂದು ಉದ್ದ 1780 ಮೈಲಿಗಳಷ್ಟು ಈ ನದಿ ಉದ್ದವಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಮತ್ತು ವಿದ್ವಾಂಸಕರು, ಸತ್ಯವೇದದ ವಿದ್ವಾಂಸಕರು ತಿಳಿಸುವಂತವರಾಗಿದ್ದಾರೆ. ನೀವು ಗೂಗಲ್ ಅಲ್ಲಿ ಅದರ ಉದ್ದವನ್ನ ಎಷ್ಟು ಮೈಲಿ ಎಂಬುದಾಗಿ ಕೇಳುವುದಾದರೆ ಅಲ್ಲೂ ಕೂಡ ಅದರ ವಿವರಣೆಯನ್ನ ನೀವು ಪಡ್ಕೊಳ್ಳಬಹುದಾಗಿದೆ. ಈ ಯೂಫ್ರೆಟಿಸ್ ನದಿ ಎಷ್ಟು ಪ್ರಾಮುಖ್ಯವಾಗಿದೆ ಎಂಬುದಾಗಿ ನೋಡುವಾಗ, ಈ ದಿನ ಈ ಯೂಫ್ರೆಟಿಸ್ ನದಿ ತುಂಬಿ ತುಳುಕುತ್ತಾ ಹರಿಯುವಂತ ನದಿಯಾಗಿದೆ. ಆದರೆ ಸಂಕಟ ಕಾಲದಲ್ಲಿ, ಮಹಾ ಸಂಕಟ ಕಾಲದಲ್ಲಿ ಈ ಹುಕ್ಕಿ ತುಂಬಿ ಹರಿಯುವ ನೀರನ್ನ ದೇವರು ಒಣನೆಲವನ್ನಾಗಿ ಮಾಡುವಾತನಾಗಿದ್ದಾನೆ. ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಡ್ರೈಡ್ ಅಪ್. ಸೊ ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಆತನು ಮಧ್ಯಾಕಾಶಕ್ಕೆ ಬರುವುದಕ್ಕೆ ಮುಂಚೆ, ಸಭೆ ಎತ್ತಲ್ಪಡುವುದಕ್ಕೆ ಮುಂಚೆ, ಆತನು ದಾರಿಯಾಗಿ ಈ ಭೂಮಿಯ ಮೇಲೆ ಒಲಿವ ಎಣ್ಣೆ ಮರಗಳ ಗುಡ್ಡದ ಮೇಲೆ ಇಳಿಯುವುದಕ್ಕೆ ಮುಂಚೆ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ, ಯೂಫ್ರೆಟಿಸ್ ನದಿಯನ್ನ ದೇವರು ಬತ್ತಿಸುವ ಆತನಾಗಿದ್ದಾನೆ. ಈ ಯೂಫ್ರೆಟಿಸ್ ನದಿಯ ಮತ್ತೊಂದು ಅನೇಕ ಆತ್ಮೀಯ ಪಾಠಗಳನ್ನ ಯೂಫ್ರೆಟಿಸ್ ನದಿಯನ್ನ ಕುರಿತು ದೇವರ ವಾಕ್ಯ ತಿಳಿಸುವಂತದಾಗಿದೆ. ಈ ಯೂಫ್ರೆಟಿಸ್ ನದಿಯ ದಡದಲ್ಲಿ ಅವರು ಬಾಬೆಲ್ ಗೋಪುರವನ್ನ ಕಟ್ಟಿದರು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಮಾತ್ರವಲ್ಲ, ರೋಮ್ ಸಾಮ್ರಾಜ್ಯದ ಪೂರ್ವ ದಿಕ್ಕಿನ ಸರಿಯದ್ದು ಈ ಯೂಫ್ರೆಟಿಸ್ ನದಿಯ ಪೂರ್ವ ದಿಕ್ಕಿನಲ್ಲಿ ಇತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪ್ರಕಟಣೆಯ ಗ್ರಂಥದಲ್ಲೂ, ಆದಿಕಾಂಡದಲ್ಲಿ 10ನೇ ಅಧ್ಯಾಯದಲ್ಲೂ ನಿಮ್ರೋದನು ಈ ಯೂಫ್ರೆಟಿಸ್ ನದಿಯ ಸಮ ಪ್ರದೇಶದಲ್ಲಿ ಆತನು ಪಟ್ಟಣಗಳನ್ನ ಕಟ್ಟಿಸಿದನೆಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾದ ವಿವರಣೆಗಳನ್ನ, ಹೇಳಿಕೆಗಳನ್ನ ಕೊಡುವಂತದಾಗಿದೆ. ಆದ ಕಾರಣ ಪ್ರಿಯರೇ, ಇಷ್ಟೊಂದು ವಿವರಣೆಗಳನ್ನ ನಿಮ್ಮ ಗಮನಕ್ಕೆ ಯಾಕೆ ನಾನು ತರುತ್ತೇ ಇದ್ದೇನೆಂಬುದಾಗಿ ನೋಡುವಾಗ, ಭೂಮಿ ಆಕಾಶಗಳು ಗತಿಸಿ ಹೋಗಬಹುದು, ಆದರೆ ದೇವರ ವಾಕ್ಯಗಳು ಗತಿಸಿ ಹೋಗುವುದಿಲ್ಲ. ಆತನ ವಾಕ್ಯಗಳನ್ನ ನೀವು ನಾನು ನಂಬಬೇಕು. ಪ್ರವಾದನೆಯ ಗ್ರಂಥವಾಗಿದೆಯಲ್ಲ, ಎಸೆಕೇಲನ ಪ್ರವಾದನೆ, ದಾನಿಯೇಲನ ಪ್ರವಾದನೆ, ಯೋವೇಲನ ಪ್ರವಾದನೆ, ಪ್ರಕಟಣೆಯ ಗ್ರಂಥದ ಪ್ರವಾದನೆ ಹೇಗೆ ಓದುವುದು, ಹೇಗೆ ಅರ್ಥ ಮಾಡಿಕೊಳ್ಳುವುದೆಂಬುದಾಗಿ ಅವುಗಳನ್ನ ಓದದೆ, ಅವುಗಳನ್ನ ಪ್ರಿಯರೇ ನೀವು ದೂರ ಇಡಬೇಡಿರಿ. ನಿಮ್ಮ ಬಿಡುವಿರುವಂತಹ ಸಮಯಗಳಲ್ಲಿ ಪ್ರವಾದನೆಯ ವಾಕ್ಯಗಳನ್ನ ನೀವು ಓದಿರಿ. ಯಾಕೆಂದರೆ ಪ್ರವಾದನೆಯ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳು ಮುಂದಿನ ದಿನಗಳಲ್ಲಿ ಜರುಗುವಂತ ಘಟನೆಗಳಾಗಿವೆ. ಆದ ಕಾರಣ ನೀವು ಪ್ರವಾದನೆ ವಾಕ್ಯಗಳನ್ನ ಓದುವಾಗ ನೀವು ದೇವರ ಕಡೆಗೆ ತಿರುಗಿಕೊಳ್ಳಲು ಸಾಧ್ಯ. ದೇವರಿಗೆ ಬರುವಂತ ನ್ಯಾಯ ತೀರ್ಪಿನ ವಿಷಯದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಲು ಸಾಧ್ಯ. ದಾನಿಯೇಲನು ಯೆರೆಮೀಯನ ಪ್ರವಾದನೆಯ ಗ್ರಂಥವನ್ನ ಆತನು ಧ್ಯಾನ ಮಾಡುತ್ತಿದ್ದನು. ಅದರ ಪರಿಣಾಮ 70 ವಾರದಲ್ಲಿ ನಡೆಯುವಂತ ಘಟನೆಗಳನ್ನ ಅರ್ಥ ಮಾಡಿಕೊಂಡನು. ಮಹಾ ಸಂಕಟ ಕಾಲಗಳನ್ನ ಕುರಿತು ಅರ್ಥ ಮಾಡಿಕೊಂಡನು. ಆದ ಕಾರಣ ಆತನು ಮೊಣಕಾಲೂರಿದನು, ಆತನು ಪ್ರಾರ್ಥಿಸಲು ತೊಡಗಿದನು. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯಗಳು, ಯೆರೆಮೀಯನ ವಾಕ್ಯಗಳು, ಪ್ರಕಟಣೆಯ ವಾಕ್ಯಗಳು ನಮಗೂ ನಿಮಗೂ ಅನ್ವಯಿಸುವುದಿಲ್ಲವಾ? ದಾನಿಯೇಲನ ಪ್ರತಿಕ್ರಿಯೆ ಏನು? ಪ್ರವಾದನೆಯ ವಾಕ್ಯಗಳನ್ನ ನಂಬಿದನು. ಅವನ ಪ್ರತಿಕ್ರಿಯೆ ಏನು? ದೇವರಿಗೆ ಮೊರೆ ಇಟ್ಟನು. ದೇವರೇ, ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದನು. ದೇವರೇ, ನನ್ನ ಜನರು ಪಾಪಿಗಳಾಗಿದ್ದಾರೆ ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ದೇವರೇ, ನನ್ನ ಜನರನ್ನ ಕ್ಷಮಿಸಿ ಎಂಬುದಾಗಿ ಪ್ರಾರ್ಥಿಸಿದನು. ನಿನ್ನ ಆಜ್ಞೆಗಳಿಗೆ ವಿರೋಧವಾಗಿದ್ದಾರೆ ಎಂಬುದಾಗಿ ಪ್ರಾರ್ಥಿಸಿದನು. ಕಳೆದ ಶನಿವಾರದ ಪ್ರಾರ್ಥನೆಯಲ್ಲಿಯೂ ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ.
ಎಸೆಕೆಲ 22ನೇ ಅಧ್ಯಾಯ 30ನೇ ವಾಕ್ಯ, ಪೌಳಿಗೋಡೆಯ ಒಡಕಿನಲ್ಲಿ ದೇವರ ಜೊತೆಗೆ ಯಾರು ನಿಂತುಕೊಂಡು ಪ್ರಾರ್ಥನೆ ಮಾಡುತ್ತಾರೆ, ವಿಜ್ಞಾಪನೆ ಮಾಡುತ್ತಾರೆ ಎಂಬುದಾಗಿ ದೇವರು ಕಾಯುತ್ತಿದ್ದಾನೆ. ಪ್ರಿಯರೇ, ಈ ಪ್ರಕಟಣೆಯ ಗ್ರಂಥವನ್ನು ಧ್ಯಾನಿಸಿದ್ದೇವೆ. ನೀವು ನಾನು ದೇವರೊಂದಿಗೆ ಸೇರಿ ಪ್ರಾರ್ಥಿಸೋಣವೇ? ದಾನಿಯೇಲನು ಪ್ರಾರ್ಥಿಸಿದಾಗೆ ನಾವು ಸಹ ಪ್ರಾರ್ಥಿಸೋಣವೇ? ಆ ರೀತಿಯಾಗಿ ನಾವು ಮಾಡುವುದಾದರೆ ದೇವರು ಅನೇಕರನ್ನ ರಕ್ಷಿಸುತ್ತಾನೆ, ಅನೇಕರನ್ನ ದೈವಕೋಪದಿಂದ ತಪ್ಪಿಸುತ್ತಾನೆ. ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.